ಇರಾನ್ ಮೇಲೆ ಯುದ್ಧ ಶುರುವಾಗಿ 24 ದಿನಗಳ ಬಳಿಕ ಡೊನಾಲ್ಡ್ ಟ್ರಂಪ್ 5 ದಿನಗಳ ಕದನ ವಿರಾಮ ಘೋಷಿಸಿದ್ದಾರೆ. ಈ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಬರೋಬ್ಬರಿ 11% ಇಳಿಕೆ ಕಂಡುಬಂದಿದೆ. ಆದರೆ ಟ್ರಂಪ್ ಕದನ ವಿರಾಮವನ್ನು ಇರಾನ್ ಅಲ್ಲಗಳೆದಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಸಂಘರ್ಷದಿಂದಾಗಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಕುಸಿತ ಕಂಡಿದೆ. ಒಂದೇ ವಾರದಲ್ಲಿ ಚಿನ್ನದ ಬೆಲೆ ಗ್ರಾಂ ಮೇಲೆ 2,300 ರೂಪಾಯಿಗಿಂತಲೂ ಹೆಚ್ಚು ಇಳಿಕೆಯಾಗಿದೆ. ಇಂದು ಒಂದೇ ದಿನ ಚಿನ್ನ 945 ರೂಪಾಯಿಗಳ ಇಳಿಕೆಯನ್ನು ಕಂಡಿದೆ. ಬೆಳ್ಳಿಯಲ್ಲಿ 1 ಕೆಜಿಗೆ 15,000 ರೂಪಾಯಿಗಳು ಇಳಿಕೆಯಾಗಿದೆ. ಲೋಕಸಭೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದರು. ಈ ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಯಲ್ಲಿ ಮಾತನಾಡಿದ್ದು, ಯುದ್ಧ ನಿಲ್ಲಿಸಲು ಮಧ್ಯಸ್ಥಿಕೆ ವಹಿಸಲು ಸಲಹೆ ನೀಡಿದ್ದಾರೆ. ಇನ್ನು ಯುದ್ಧ ಕುರಿತ ಮೋದಿ ಮಾತಿಗೆ ಕಾಂಗ್ರೆಸ್ ವ್ಯಂಗ್ಯ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಾಜ್ಯದಲ್ಲಿ ಉಂಟಾಗಿರುವ ಎಲ್ಪಿಜಿ ಸಮಸ್ಯೆ ಬಿಗಡಾಯಿಸ್ತಾ ಇದೆ. ಬೆಂಗಳೂರಿನಲ್ಲಿ ಸಮಸ್ಯೆ ಇನ್ನೂ ಕೂಡ ಮುಂದುವರೆದಿದೆ. ಚಾಮರಾಜನಗರ ಒಂದರಲ್ಲಿ 100ಕ್ಕೂ ಹೆಚ್ಚು ಫಾಸ್ಟ್ ಫುಡ್ ಕೇಂದ್ರಗಳು, ಸಣ್ಣ ಹೋಟೆಲ್ಗಳು ಬಂದ್ ಆಗಿವೆ. ಬೀದರ್, ಕೊಪ್ಪಳ ಜಿಲ್ಲೆಯಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಎಲ್ಪಿಜಿ ಹೊತ್ತ ಮತ್ತೆರಡು ಗ್ಯಾಸ್ ಟ್ಯಾಂಕರ್ ಹಡಗುಗಳು ಭಾರತದತ್ತ ಹೊರಟಿವೆ. ಪರ್ಷಿಯನ್ ಕೊಲ್ಲಿಯಿಂದ ಭಾರತೀಯ ಧ್ವಜದ ಹಡಗುಗಳು ಪ್ರಯಾಣ ಆರಂಭಿಸಿವೆ. ಇನ್ನೊಂದು ವಾರದಲ್ಲಿ ಭಾರತಕ್ಕೆ ಇವು ಆಗಮಿಸಲಿದ್ದು ನಾಳೆ ಸಂಜೆ ಹಾರ್ಮುಜ್ ಜಲಸಂಧಿಯನ್ನು ದಾಟಲಿವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ವಿಧೇಯಕ ವಿಧಾನಸಭೆಯಲ್ಲಿ ಮಂಡಿಸಲಾಗಿದೆ. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ವಿಧೇಯಕ ಮಂಡಿಸಿದರು. ಬಿಜೆಪಿಗರ ವಿರೋಧದ ಮಧ್ಯೆಯೇ ವಿಧೇಯಕ ಅಂಗೀಕಾರವಾಗಿದೆ. ಸಿಎಂ ಡಿಸಿಎಂ ಅನುಪಸ್ಥಿತಿಯಲ್ಲಿ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ನಡೆದಿದೆ. ಸಿದ್ದರಾಮಯ್ಯ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ಮುಖ್ಯಮಂತ್ರಿ, ಆದರೆ ಅತಿ ಹೆಚ್ಚು ಸಾಲ ಮಾಡಿದವರು ಕೂಡ ಅವರೇ ಅಂತ ಬಿಜೆಪಿಯ ಸುನೀಲ್ ಕುಮಾರ್ ಛೇಡಿಸಿದರು. ಇದಕ್ಕೆ ಆಡಳಿತ ಪಕ್ಷದ ಶಾಸಕರು ಆಕ್ಷೇಪ ವ್ಯಕ್ತಪಡಿಸಿದರು. ಮಕ್ಕಳು ಮೊಬೈಲ್ ಬಳಕೆ ನಿಷೇಧ ವಿಚಾರ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದೆ. ಬಿಜೆಪಿಯ ಸದಸ್ಯ ಪ್ರತಾಪ್ ಸಿಂಹ ನಾಯಕ್ ವಿಷಯವನ್ನು ಪ್ರಸ್ತಾಪಿಸಿದರು. ಇದಕ್ಕೆ ಉತ್ತರಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಈ ಶೈಕ್ಷಣಿಕ ವರ್ಷದಿಂದಲೇ ಮಾರಲ್ ಸೈನ್ಸ್ಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. 16 ವರ್ಷದೊಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧಿಸ್ತೀವಿ ಅಂತ ಹೇಳಿದರು. ಒಳ ಮೀಸಲಾತಿ ಜಾರಿಗಾಗಿ ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲಾಗ್ತಾ ಇದೆ. ಈ ವೇಳೆ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿ ತುಮಕೂರಿಗೆ ಆಗಮಿಸ್ತಾ ಇದ್ದಂತೆಯೇ ಅಸ್ವಸ್ಥರಾದರೂ ಕೂಡಲೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಹಿಳೆಯರ ಮೇಲೆ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ದೌರ್ಜನ್ಯ ಆರೋಪ ಕೇಸನ್ನು ಸಿಐಡಿಗೆ ವಹಿಸಲಾಗಿದೆ. ಪ್ರಕರಣ ತೀವ್ರ ಸ್ವರೂಪ ಪಡ್ಕೊಂಡ ಹಿನ್ನೆಲೆಯಲ್ಲಿ ಸರ್ಕಾರ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ನೀಡಿದೆ. ಈ ಸಂಬಂಧ ಇನ್ಸ್ಪೆಕ್ಟರ್ ಸಂದೇಶ್ರನ್ನು ಈಗಾಗಲೇ ಅಮಾನತು ಮಾಡಲಾಗಿದೆ. ಲ್ಯಾಂಬೋರ್ಗಿನಿ ಕಾರು ಡ್ರಿಫ್ಟಿಂಗ್ ಕೇಸ್ನಲ್ಲಿ ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ಜಾಮೀನು ಮಂಜೂರಾಗಿದೆ. 5ನೇ ಎಸಿಎಂಎಂ ಕೋರ್ಟ್ ಜಾಮೀನು ನೀಡಿದೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರು ಡ್ರಿಫ್ಟಿಂಗ್ ವಿಡಿಯೋ ವೈರಲ್ ಬಳಿಕ ಎಫ್ಐಆರ್ ದಾಖಲಾಗಿತ್ತು. ರಾಜ್ಯದ ಹಲವೆಡೆ ಸುರಿತಾ ಇರುವ ಅಕಾಲಿಕ ಮಳೆ ಆರ್ಭಟ ಮುಂದುವರೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ, ಕೊಪ್ಪ, ಮೂಡಿಗೆರೆ, ಶೃಂಗೇರಿ, ಹೊರನಾಡು ಭಾಗದಲ್ಲಿ ಗಾಳಿ ಸಹಿತ ಭಾರೀ ಮಳೆ ಸುರಿದಿದೆ. ಹಾವೇರಿಯಲ್ಲೂ ಧಾರಾಕಾರ ಮಳೆಯಾಗಿದೆ. ರಾಜ್ಯದಲ್ಲಿ ಇನ್ನೂ 5 ದಿನಗಳ ಕಾಲ ಮಳೆಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಪಂಚರಾಜ್ಯ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದೆ. ವೋಟ್ ಟ್ರ್ಯಾಕರ್ ಸಮೀಕ್ಷೆ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಟಿಎಂಸಿ ಅಧಿಕಾರಕ್ಕೆ ಬರಲಿದೆಯಂತೆ. ಟಿಎಂಸಿ 184ರಿಂದ 194, ಬಿಜೆಪಿ 98ರಿಂದ 108 ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಭವಿಷ್ಯ ನುಡಿದಿದೆ. 126 ಸಂಖ್ಯಾಬಲದ ಅಸ್ಸಾಂನಲ್ಲಿ ಬಿಜೆಪಿ 80ರಿಂದ 90, ಕಾಂಗ್ರೆಸ್ 29ರಿಂದ 39 ಹಾಗೂ ಇತರರು 4ರಿಂದ 8 ಕ್ಷೇತ್ರಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಏನೋ ತಮಿಳುನಾಡಿನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗುವ ನಿರೀಕ್ಷೆ ಇದೆ. ಡಿಎಂಕೆ 113ರಿಂದ 123 ಸೀಟ್ಗಳನ್ನು ಗೆಲ್ಲಬಹುದು. ಎಐಎಡಿಎಂಕೆ 106ರಿಂದ 116 ಸೀಟ್ಗಳನ್ನು ಗೆಲ್ಲಲಿದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಟಿವಿಕೆ 2ರಿಂದ 8 ಸೀಟು ಮಾತ್ರ ಗೆಲ್ಲುವ ಸಾಧ್ಯತೆ ಇದೆ. ಏಪ್ರಿಲ್ 1ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿನ ಟೋಲ್ ದರ ಹೆಚ್ಚಳಕ್ಕೆ ಭಾರತೀಯ ರಾಷ್ಟ್ರೀಯ ಪ್ರಾಧಿಕಾರ ನಿರ್ಧರಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ 4%ರಿಂದ 5% ದರ ಏರಿಕೆ ಮಾಡಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿದೆ. ದರ ಹೆಚ್ಚಳವಾದರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮತ್ತಷ್ಟು ದುಬಾರಿಯಾಗಲಿದೆ. ದೇಶದಲ್ಲಿ ವಿಐಪಿ ಸಂಸ್ಕೃತಿ ಹೆಚ್ಚುತ್ತಿರುವ ಬಗ್ಗೆ ರಾಜ್ಯಸಭೆಯಲ್ಲಿ ಸಂಸದೆ ಜಯಾ ಬಚ್ಚನ್ ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿಗಳು, ಉನ್ನತಾಧಿಕಾರಿಗಳ ಝೀರೋ ಟ್ರಾಫಿಕ್ನಿಂದ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗ್ತಾ ಇದೆ. ಈ ಕೆಟ್ಟ ಸಂಸ್ಕೃತಿ ಭಾರತದಲ್ಲೇ ನೋಡೋದಕ್ಕೆ ಸಾಧ್ಯ ಅಂತ ಕಿಡಿಕಾರಿದ್ದಾರೆ.
ನ್ಯೂಯಾರ್ಕ್ನ ಲಾಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಏರ್ ಕೆನಡಾ ಎಕ್ಸ್ಪ್ರೆಸ್ ವಿಮಾನ ಅಪಘಾತಕ್ಕೀಡಾಗಿದೆ. ರನ್ವೇಯಲ್ಲಿ ಅಗ್ನಿಶಾಮಕ ವಾಹನಕ್ಕೆ ವಿಮಾನ ಡಿಕ್ಕಿ ಹೊಡೆದಿದೆ. ಈ ಅವಘಡದಲ್ಲಿ 2 ಪ್ರಯಾಣಿಕರು ಸಾವಿಗೀಡಾಗಿದ್ದಾರೆ. ಪ್ರೇಕ್ಷಕರಿಲ್ಲದೆ ಮುಂಬರುವ ಪಾಕಿಸ್ತಾನ ಪ್ರೀಮಿಯರ್ ಲೀಗ್ ಪಂದ್ಯ ಆಯೋಜಿಸಲು ಪಿಸಿಬಿ ನಿರ್ಧರಿಸಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಇಂಧನ ಸಮಸ್ಯೆಯಾಗಿದೆ. ಹೀಗಾಗಿ ಸಮಸ್ಯೆಯಾಗುವುದು ಬೇಡ ಅಂತ ಈ ನಿರ್ಧಾರ ಅಂತ ಪಿಸಿಬಿ ಹೇಳಿಕೊಂಡಿದೆ. ಮತ್ತೊಂದೆಡೆ ವಿದೇಶಿ ಆಟಗಾರರು ಭಾಗವಹಿಸಿದರೆ ದಾಳಿ ಮಾಡ್ತೀವಿ ಅಂತ ಪಾಕ್ ಉಗ್ರರು ಬೆದರಿಕೆ ಹಾಕಿದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗೆ ಸಂಧಾನಕ್ಕೆ ಮುಂದಾಗಿದ್ದಾರೆ. ಅಲ್ಲಿಗೆ ಯುದ್ಧವನ್ನು ಶುರು ಮಾಡಿದಂಥವರೇ ಈಗ ಯುದ್ಧ ವಿರಾಮದ ಕಡೆಯೂ ಕೂಡ ಹೊರಟಿದ್ದಾರೆ. ಇರಾನ್ ಮಾತುಕತೆಗೆ ರೆಡಿಯಾಗಿದೆ. ಹೀಗಾಗಿ 5 ದಿನಗಳ ಕಾಲ ಕದನಕ್ಕೆ ಬ್ರೇಕ್ ಹಾಕ್ತಾ ಇದ್ದೀವಿ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಅಮೆರಿಕದ ಜೊತೆಗೆ ಯಾವುದೇ ರೀತಿಯಾದಂಥ ಮಾತುಕತೆನೂ ಸಾಧ್ಯ ಇಲ್ಲ. ಅಮೆರಿಕ ಅಧ್ಯಕ್ಷರು ಜೋಕರ್ ಥರ ಮಾತಾಡ್ತಾ ಇದ್ದಾರೆ ಅಂತ ಇರಾನ್ ತಿರುಗೇಟು ಕೊಟ್ಟಿದೆ. ಇದಕ್ಕೆ ಕೆರಳಿ ಕೆಂಡವಾಗಿರುವಂತಹ ಟ್ರಂಪ್ 5 ದಿನ ಆದಮೇಲೆ ದೊಡ್ಡ ದಾಳಿ ನಡೆಸುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಕ್ತಸಿಕ್ತ ಕೊಲ್ಲಿ ಯುದ್ಧ ಘೋಷಿಸಿದ್ದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ಮಧ್ಯಪ್ರಾಚ್ಯದಲ್ಲಿ ಆಗ್ತಿರುವ ಕದನಕ್ಕೆ ಟ್ರಂಪ್ 5 ದಿನದ ಅಲ್ಪವಿರಾಮ ಹಾಕಿದ್ದಾರೆ. ಇರಾನ್ನಲ್ಲಿರುವ ಯಾವುದೇ ಮೂಲಸೌಕರ್ಯಗಳ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಬೇಡಿ ಅಂತ ಅಮೆರಿಕ ಮಿಲಿಟರಿ ಪಡೆಗೆ ಸಂದೇಶ ಕಳಿಸಿದ್ದಾರೆ. ರಣರಂಗದಲ್ಲಿ ಬಾಂಬ್ಗಳ ಮೂಲಕ ಇರಾನ್ ಕೊಡ್ತಿರೋ ತಿರುಗೇಟಿಗೆ ಹೆದರಿದ್ರೋ ಅಥವಾ ಹಾರ್ಮುಜ್ ಜಲಮಾರ್ಗ ಮುಚ್ಚಿ ಆರ್ಥಿಕ ಹೊಡೆತ ಸೃಷ್ಟಿಸಿದ್ದಕ್ಕೆ ದೊಡ್ಡಣ್ಣ ಬೆದರಿದ್ರೋ ಗೊತ್ತಿಲ್ಲ. ಸದ್ಯಕ್ಕೆ 5 ದಿನ ಎಲ್ಲ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಿಲ್ಲಿಸಿ ಅಂತ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಉತ್ತಮ ಮಾತುಕತೆಗಳು ನಡೆಯುತ್ತಿವೆ. 2 ದಿನಗಳಲ್ಲಿ ಮಧ್ಯಪ್ರಾಚ್ಯದ ಹಗೆತನ ನಿಲ್ಲಿಸುವ ಉತ್ತಮ ಸಂಭಾಷಣೆಗಳು ಮಧ್ಯಪ್ರಾಚ್ಯದಲ್ಲಿ ನಡೆದಿವೆ ಎಂದು ವರದಿ ಮಾಡಲು ಬಯಸುತ್ತೇನೆ. ಆಳ, ವಿವರವಾದ ಮತ್ತು ರಚನಾತ್ಮಕ ಸಂಭಾಷಣೆಗಳು ನಡೆಯುತ್ತಿವೆ. ಹೀಗಾಗಿ 5 ದಿನ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಬೇಕು. ಇರಾನ್ನ ವಿದ್ಯುತ್ ಸ್ಥಾವರಗಳು, ಇಂಧನ ಮೂಲಸೌಕರ್ಯ ವಿರುದ್ಧ ಎಲ್ಲ ಮಿಲಿಟರಿ ದಾಳಿಗಳನ್ನು ಮುಂದೂಡಲು ಸೇನೆಗೆ ಸೂಚಿಸಿದ್ದೇನೆ. ಇದರಿಂದ ನಡೆಯುತ್ತಿರುವ ಸಭೆಗಳು ಮತ್ತು ಚರ್ಚೆಗಳು ಯಶಸ್ಸಾಗಲಿದೆ. ಇದು ಡೊನಾಲ್ಡ್ ಜೆ ಟ್ರಂಪ್ ಸಾಮಾಜಿಕ ಜಾಲತಾಣಗಳ ಮೂಲಕ ಕಳಿಸಿರೋ ಮೆಸೇಜ್. ಟ್ರಂಪ್ ಸಂದೇಶ ಬರ್ತಿದ್ದಂತೆ ಇರಾನ್ ಮೇಲಿನ ದಾಳಿಯನ್ನ ಅಮೆರಿಕ ಸೇನಾಪಡೆಗಳು ತಗ್ಗಿಸಿವೆ. ಆದರೆ ಇಸ್ರೇಲ್ ದಾಳಿಯನ್ನ ನಿಲ್ಲಿಸಿಲ್ಲ. ಹೀಗಾಗಿ ಇರಾನ್ ಸೀದಾ ಅಮೆರಿಕ ಅಧ್ಯಕ್ಷ ಟ್ರಂಪ್ರನ್ನ ಮತ್ತೆ ಲೇವಡಿ ಮಾಡಿದೆ. ಅಮೆರಿಕ ಜೊತೆ ಯಾವುದೇ ನೇರ ಪರೋಕ್ಷ ಮಾತುಕತೆ ನಡೆದಿಲ್ಲ. ಅಮೆರಿಕ ಅಧ್ಯಕ್ಷ ಒಬ್ಬ ವಿದೂಷಕ, ಜೋಕರ್ ಇದ್ದಂತೆ. ಇರಾನ್ ಪ್ರತಿಕ್ರಿಯೆ ಟ್ರಂಪ್ಗೆ ಭಯ ಹುಟ್ಟಿಸಿದೆ ಅಷ್ಟೇ. ಹಾಗಾಗಿ ಟ್ರಂಪ್ ಹಿಂದೆ ಸರಿದಿದ್ದಾರೆ ಹೊರತು ನಾವಲ್ಲ. ಯುದ್ಧ ಶುರು ಮಾಡಿದವರೇ ಈಗ ಹಿಂದೆ ಸರಿಯಬೇಕು. ಇಲ್ಲದಿದ್ರೆ 1 ಬಾಂಬ್ ಹಾಕಿದ್ರೆ 10 ಬಾಂಬ್ಗಳು ಸಿಡಿಸ್ತೀವಿ. ಹೀಗಂತ ಟ್ರಂಪ್ 5 ದಿನದ ಕಾಳಗಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಇರಾನ್ ಪ್ರತಿಕ್ರಿಯೆ ನೀಡಿದೆ. ಒಂದು ಕಡೆ ಟ್ರಂಪ್ ಸಂಧಾನಕ್ಕೆ ಸಂದೇಶ ಕಳಿಸುತ್ತಿದ್ದಂತೆ ಯುರೋಪ್ ಒಕ್ಕೂಟದ ರಾಷ್ಟ್ರಗಳು, ರಷ್ಯಾ, ಚೀನಾ ಸೇರಿದಂತೆ ಅನೇಕ ದೇಶಗಳ ನಾಯಕರು ಇರಾನ್ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ. ಆದರೆ ಇರಾನ್ ಮಾತ್ರ ಕದನ ವಿರಾಮವನ್ನ ತಿರಸ್ಕರಿಸಿದೆ. ಇದಕ್ಕೆ ಕಾರಣ ಇರಾನ್ನಲ್ಲಿ ಆಗಿರುವ ಸಾವು, ನೋವು, ನಷ್ಟ. ಅಮೆರಿಕ ಇಸ್ರೇಲ್ ನಡೆಸಿದ 24 ದಿನದ ಈ ಘೋರ ಯುದ್ಧದಲ್ಲಿ ಇಲ್ಲಿವರೆಗೂ ಇರಾನ್ನಲ್ಲಿ 1500 ನಾಗರಿಕರ ಸಾವಾಗಿದೆ. ಇದರಲ್ಲಿ 204 ಮಕ್ಕಳು ಸತ್ತಿದ್ದಾರೆ. ಲೆಬನಾನ್ನಲ್ಲಿ 1000ಕ್ಕೂ ಹೆಚ್ಚು ಜನರ ಜೀವ ಹೋಗಿದೆ. ಇಸ್ರೇಲ್ನಲ್ಲೂ 100 ಜನ ಸತ್ತಿದ್ದಾರೆ. ಅಮೆರಿಕದ 13 ಸೈನಿಕರ ಸಾವಾಗಿದೆ. ಗಲ್ಫ್ ರಾಷ್ಟ್ರಗಳಲ್ಲಿ 4 ಭಾರತೀಯರು ಸೇರಿ 16 ಜನ ಸತ್ತಿದ್ದಾರೆ. ಹತ್ರ 11 ಲಕ್ಷ ಜನರನ್ನ ಸ್ಥಳಾಂತರಿಸಲಾಗಿದೆ. 80,000ಕ್ಕೂ ಹೆಚ್ಚು ಆಸ್ತಿಗಳು ನಾಶವಾಗಿದೆ. ಈ ನಷ್ಟವನ್ನೆಲ್ಲ ಅಮೆರಿಕ ತುಂಬಿಕೊಡಬೇಕಂತ ಇರಾನ್ ಎಚ್ಚರಿಸಿದೆ. ಜೊತೆಗೆ ಇಸ್ರೇಲ್ ಮೇಲಿನ ದಾಳಿಯನ್ನೂ ಮುಂದುವರಿಸಿದೆ. ಇದಕ್ಕೆ ಕಾರಣ ಇಸ್ರೇಲ್ ಇವತ್ತು ನಡೆಸಿದ ಕ್ಷಿಪಣಿ ದಾಳಿಗಳು. ವಾಯುವ್ಯ ಇರಾನ್ನ ಉರ್ಮಿಯಾದಲ್ಲಿ ವಸತಿ ಪ್ರದೇಶವನ್ನ ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ವೈಮಾನಿಕ ದಾಳಿ ಮಾಡಿದೆ. ಗಾಯಾಳುಗಳಿಗೆ ಸಹಾಯ ಮಾಡಲು ರಕ್ಷಣಾ ತಂಡಗಳು ಪ್ರಯತ್ನ ಪಡುತ್ತಿರುವುದು ಕಣ್ಣೀರು ತರಿಸುತ್ತೆ. ದಕ್ಷಿಣ ಲೆಬನಾನ್ನಲ್ಲಿ ಏಕೈಕ ಸಂಪರ್ಕ ಕೊಂಡಿಯಾಗಿದ್ದ ಸೇತುವೆಯನ್ನ ಇಸ್ರೇಲ್ ಸರ್ವನಾಶ ಮಾಡಿದೆ. ನಾಗರಿಕರು ಓಡಾಡಲು ಆಗ್ತಿಲ್ಲ. ಆಂಬ್ಯುಲೆನ್ಸ್ಗಳು ಗಾಯಾಳುಗಳನ್ನ ಆಸ್ಪತ್ರೆಗಳಿಗೆ ಶಿಫ್ಟ್ ಮಾಡೋದಕ್ಕಾಗ್ತಿಲ್ಲ.
ದಕ್ಷಿಣ ಲೆಬನಾನ್ಗೆ ಬರುವ ಟ್ರಕ್ಗಳು, ವೈದ್ಯಕೀಯ ವಾಹನಗಳನ್ನು ಉಡಾಯಿಸಿದೆ. ಜೊತೆಗೆ ಆಹಾರ ಸರಬರಾಜುಗಳೂ ಆಗ್ತಿಲ್ಲ. ಇದು ಸಹಜವಾಗೇ ಇರಾನ್ ಸೇನೆಯನ್ನ ಕೆರಳಿಸಿದ್ದು ಇರಾನ್ ದಾಳಿಯನ್ನ ತೀವ್ರಗೊಳಿಸಿದೆ. ಈ ದೃಶ್ಯ ನೋಡಿ. ಇಸ್ರೇಲ್ ಆಕಾಶದ ಮೇಲೆ ಕ್ಷಿಪಣಿಗಳ ಮಳೆಗಳಾಗ್ತಿವೆ. ಇಸ್ರೇಲ್ನ ವಾಯು ರಕ್ಷಣಾ ಪ್ರತಿಬಂಧಕಗಳಿಗೂ ಇರಾನ್ ಕ್ಷಿಪಣಿಗಳನ್ನ ತಡೆಯೋಕ್ಕಾಗ್ತಿಲ್ಲ. ಇದು ಇರಾನ್ ಸುಪ್ರೀಂ ನಾಯಕ ಮೊಜ್ತಬಾ ಖಮೇನಿ ಹಂಚಿಕೊಂಡಿರೋ ದಾಳಿ ದೃಶ್ಯಗಳು. ಇರಾನ್ ಟೆಲ್ ಅವೀವ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದೆ. ಇಸ್ರೇಲ್ ತೀವ್ರ ಕ್ಷಿಪಣಿ ದಾಳಿಯನ್ನ ಎದುರಿಸುತ್ತಿದೆ ಅಂತ ವಿಡಿಯೋ ಹರಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಅಲ್ಲ, ಇರಾನ್ ಆರ್ಮಿಯೇ ಹಂಚಿಕೊಂಡಿರೋ ವಿಡಿಯೋ. ಬರೀ 22 ಸೆಕೆಂಡ್ನಲ್ಲಿ 500 ಬಾಂಬ್ಗಳನ್ನ ಇಸ್ರೇಲ್ ಕಡೆ ಉಡಾಯಿಸಿದ್ದೀವಿ ಅಂತ ವಿಡಿಯೋ ಶೇರ್ ಮಾಡಿದೆ. ಇದಿಷ್ಟೇ ಅಲ್ಲ, ಇರಾನ್ ಹಾಕಿದ ಈ 500 ಬಾಂಬ್ಗಳು ಇಸ್ರೇಲ್ಗೆ ಅಪ್ಪಳಿಸಿವೆ. ಇಸ್ರೇಲ್ನ ಅನೇಕ ಹಿರಿಯ ನಾಯಕರು ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಹೇಳಿಕೊಂಡಿದೆ. ಇನ್ನು ಲೆಬನಾನ್ನ ಹೆಜ್ಬುಲ್ಲಾ ಸಂಘಟನೆ ಫಿಲೋನ್ ನೆಲೆ ಮತ್ತು ಉತ್ತರ ಇಸ್ರೇಲಿ ಸೈನ್ಯಕ್ಕೆ ಸೇರಿದ ಹಲವಾರು ಬ್ಯಾರಕ್ಗಳನ್ನು ಉಡಾಯಿಸುತ್ತಿದೆ. ಬೆಟ್ಟಗುಡ್ಡ, ದಟ್ಟ ಕಾನನದಿಂದ ಹಾರುತ್ತಿರುವ ಕ್ಷಿಪಣಿಗಳ ವಿಡಿಯೋವನ್ನ ಲೆಬನಾನ್ ಹಂಚಿಕೊಂಡಿದೆ. ಹೇಳುತ್ತಾ ಹೋದ್ರೆ ಸಾವು, ನೋವು, ನಷ್ಟಗಳಿಗೆ ಲೆಕ್ಕನೇ ಇಲ್ಲ. ಯುದ್ಧಕ್ಕೆ ಅಮೆರಿಕ ಅಧ್ಯಕ್ಷ 5 ದಿನಗಳ ಬ್ರೇಕ್ ಕೊಟ್ಟಿರಬಹುದು. ಆದ್ರೆ ಇರಾನ್ ಯುದ್ಧ ನಿಲ್ಲಿಸಿ ನಷ್ಟ ತುಂಬಿಕೊಟ್ರೆ ಸುಮ್ಮನಿರ್ತೀವಿ, ಇಲ್ಲದಿದ್ರೆ ನಮ್ಮ ದಾಳಿ ಇನ್ನೂ ಭೀಕರವಾಗಿರುತ್ತೆ ಅಂತ ಹೇಳಿದೆ. ಈಗ ಅಮೆರಿಕ ಅಧ್ಯಕ್ಷರೇ ಸೈಲೆಂಟ್ ಆಗ್ತಿರೋದ್ರಿಂದ ಯುದ್ಧ ನಿಲ್ಲುತ್ತಾ, ನಿಂತ್ರೂ ಇವತ್ತಿಗೆ ಎಲ್ಲವೂ ಕೊನೆಯಾಗುತ್ತಾ ಅನ್ನೋ ಕುತೂಹಲವು ಇಡೀ ವಿಶ್ವವನ್ನ ಕಾಡುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಧ್ಯಪ್ರಾಚ್ಯದ ಯುದ್ಧ ಇಡೀ ವಿಶ್ವದಲ್ಲಿ ತಲ್ಲಣವನ್ನು ಸೃಷ್ಟಿಸಿಬಿಟ್ಟಿದೆ. ಅದರಲ್ಲೂ ಭಾರತದಲ್ಲಿ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಯ ಬಗ್ಗೆಯೂ ಕೂಡ ಆತಂಕ ಇದ್ದೇ ಇದೆ. ಇವತ್ತು ಪ್ರಧಾನಮಂತ್ರಿ ಮೋದಿ ಯುದ್ಧದ ಬಗ್ಗೆ ಲೋಕಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯುದ್ಧದಿಂದ ಎದುರಾಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಕೂಡ ಕಳವಳ ವ್ಯಕ್ತಪಡಿಸಿದರು. ದೇಶಾದ್ಯಂತ ಯುದ್ಧದ ಭೀತಿ, ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬಗ್ಗೆ ಜನರು ಆತಂಕಗೊಂಡಿರೋವಾಗಲೇ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಕೆಲಸ ಮಾಡಿದ್ರು ಪ್ರಧಾನಿ ಮೋದಿ. ಯುದ್ಧದ ಸಮಸ್ಯೆ, ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು. ಲೋಕಸಭೆಯಲ್ಲಿ ದೇಶದ ಆರ್ಥಿಕತೆ, ಮುಂಜಾಗ್ರತೆಗಳ ಮಾಹಿತಿ ಕೊಟ್ಟರು. ಹಾರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ಹಡಗುಗಳಿಗೆ ಅಡ್ಡಿಪಡಿಸುತ್ತಿರುವುದು ಭಾರತವೂ ಸೇರಿದಂತೆ ಇಡೀ ವಿಶ್ವದ ಆರ್ಥಿಕತೆಗೆ ಧಕ್ಕೆ ತರುವ ಪ್ರಯತ್ನ ಎಂದು ಇರಾನ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಪಶ್ಚಿಮ ಏಷ್ಯಾ ಸಂಘರ್ಷ ಚಿಂತಾಜನಕವಾಗಿದ್ದು ಇಡೀ ವಿಶ್ವದ ಅರ್ಥವ್ಯವಸ್ಥೆಗೆ ಧಕ್ಕೆಯಾಗಿದೆ. ಭಾರತದ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತಿದ್ದು ಭಾರತೀಯರ ರಕ್ಷಣೆಗೆ ಆದ್ಯತೆ ಕೊಟ್ಟಿದ್ದೇವೆ ಎಂದರು. ಯುದ್ಧ ರಾಷ್ಟ್ರಗಳಿಂದ 3 ಲಕ್ಷ ಭಾರತೀಯರು ವಾಪಸ್ಸಾಗಿದ್ದಾರೆ. ಹಡಗುಗಳು ಬರುತ್ತಿರುವ ಕಾರಣಕ್ಕೆ ಕಚ್ಚಾ ತೈಲ, ಅನಿಲ ಪೂರೈಕೆ ಸಮಸ್ಯೆ ಇಲ್ಲ ಎಂದರು. ಭಾರತದ ರೈತರಿಗೆ ಯಾವುದೇ ಸಮಸ್ಯೆ ಆಗಲು ಬಿಡೋದಿಲ್ಲ. ಯೂರಿಯಾ ಬೆಲೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದ್ದರೂ ಭಾರತದಲ್ಲಿ ಏರಿಕೆ ಮಾಡಿಲ್ಲ ಎಂದು ಮೋದಿ ಸಮರ್ಥಿಸಿಕೊಂಡರು. ತೈಲ, ಗ್ಯಾಸ್, ರಸಗೊಬ್ಬರದ ಕಾಳಸಂತೆ ಕೋರರಿಗೆ ಕಡಿವಾಣ ಹಾಕಲು ಕಾನೂನು ಮಾಡಲಾಗಿದ್ದು ಎಲ್ಲಾ ರಾಜ್ಯಗಳು ಆ ಕಾನೂನು ಪಾಲಿಸಬೇಕೆಂದು ಮೋದಿ ಮನವಿ ಮಾಡಿದ್ರು. कि पेट्रोल, डीजल और गैस की सप्लाई बहुत ज्यादा प्रभावित न हो, देश के सामान्य परिवारों को परेशानी भी कम से कम हो, इस पर हमारा फोकस रहा है. ಭಾರತದ ರೈತರಿಗೆ ಯಾವುದೇ ಸಮಸ್ಯೆ ಆಗಲು ಬಿಡೋದಿಲ್ಲ. ಯೂರಿಯಾ ಬೆಲೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದ್ದರೂ ಭಾರತದಲ್ಲಿ ಏರಿಕೆ ಮಾಡಿಲ್ಲ ಎಂದು ಮೋದಿ ಸಮರ್ಥಿಸಿಕೊಂಡರು. ತೈಲ, ಗ್ಯಾಸ್, ರಸಗೊಬ್ಬರದ ಕಾಳಸಂತೆ ಕೋರರಿಗೆ ಕಡಿವಾಣ ಹಾಕಲು ಕಾನೂನು ಮಾಡಲಾಗಿದ್ದು ಎಲ್ಲಾ ರಾಜ್ಯಗಳು ಆ ಕಾನೂನು ಪಾಲಿಸಬೇಕೆಂದು ಮೋದಿ ಮನವಿ ಮಾಡಿದ್ರು. दुनिया के बाजार में यूरिया की एक बोरी 3,000 रुपये तक पहुंच गई, लेकिन भारत के किसानों को वही बोरी 300 रुपये से भी कम कीमत में उपलब्ध कराई गई. ಕೊಲ್ಲಿ ರಾಷ್ಟ್ರಗಳ ನಡುವಿನ ಯುದ್ಧ ನಿಲ್ಲಬೇಕು ಅನ್ನೋದು ಪ್ರಧಾನಿ ನೀಡಿರುವ ಸಲಹೆ. ಶಾಂತಿ ಮಾತುಕತೆಗೆ ಕೇಂದ್ರ ಸರ್ಕಾರ ಹೆಜ್ಜೆ ಇಟ್ಟಿದೆ. ಈ ಸಂಸತ್ನಿಂದಲೇ ಜಗತ್ತಿಗೆ ಸಂದೇಶ ಹೋಗಬೇಕು ಎಂದರು. ಶಾಂತಿ ಸ್ಥಾಪನೆ ನಿಟ್ಟಿನಲ್ಲಿ ಒಗ್ಗಟ್ಟಿನ ಸಂದೇಶ ರವಾನಿಸೋಣ ಎಂದು ಪ್ರತಿಪಕ್ಷಗಳಿಗೂ ಮನವಿ ಮಾಡಿಕೊಂಡರು ಪ್ರಧಾನಿ.
लगभग 1 करोड़ भारतीय खाड़ी देशों में रहते हैं और वहां काम करते हैं कि भारत की संसद से इस संकट को लेकर एक मत और एकजुट आवाज दुनिया में जाए। ಕೋವಿಡ್ ದಿನಗಳ ಕರಾಳತೆಯನ್ನ ಪ್ರಧಾನಿ ಮೋದಿ ನೆನಪಿಸಿಕೊಂಡ್ರು. ಕೋವಿಡ್ ದಿನಗಳಿಗಿಂತಲೂ ಭೀಕರ ದಿನಗಳು ಬರಲಿದ್ದು ಎಲ್ಲದಕ್ಕೂ ಸಜ್ಜಾಗಬೇಕಿದೆ ಎಂದರು. हम कोरोना के समय भी एकजुटता से ऐसी चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। धीरज के साथ, संयम के साथ, शांत मन से हमें हर चुनौती का मुकाबला करना है और यही हमारी पहचान है, यही हमारी ताकत है। ಇದಲ್ಲದೆ ಪಿಎಂ ಕುಸುಮ್ ಯೋಜನೆಯಿಂದ ಸೌರಶಕ್ತಿ, ಕಲ್ಲಿದ್ದಲು ಬಳಸಿ ವಿದ್ಯುತ್ ತಯಾರಿಕೆ, ಕಿರು ಹೈಡ್ರೋ ಪವರ್ ಯೋಜನೆಗಳ ಮೂಲಕ ಪವರ್ ಕ್ಷೇತ್ರದಲ್ಲಿ ಭಾರತ ಆತ್ಮನಿರ್ಭರತೆ ಹೊಂದಿದೆ ಅಂದ್ರು. ಎಲ್ಪಿಜಿಗೂ ಸದ್ಯಕ್ಕೆ ಸಮಸ್ಯೆ ಆಗಲ್ಲ ಅಂದ್ರು ಮೋದಿ. एलपीजी के देश में ही उत्पादन को भी बढ़ाया जा रहा है। पेट्रोल डीजल की सप्लाई पूरे देश में सुचारू रूप से होती रहे, इस पर भी लगातार काम किया गया है। अध्यक्ष जी, आज की इन परिस्थितियों में एनर्जी सिक्योरिटी को लेकर बीते 1 दशक में उठाए गए कदम और भी प्रासंगिक हो गए हैं। पहले क्रूड ऑयल, एलएनजी, एलपीजी ऐसी एनर्जी जरूरतों के लिए 27 देशों से इंपोर्ट किया जाता था। वहीं आज भारत 41 देशों से एनर्जी इंपोर्ट करता है। ಯುದ್ಧ ರಾಷ್ಟ್ರಗಳಲ್ಲಿ ಸಿಲುಕಿರುವ ಭಾರತದ ಉದ್ಯೋಗಿಗಳು, ಪ್ರವಾಸಿಗರಿಗೆ ಸಹಾಯವಾಣಿ ತೆರೆಯಲಾಗಿದೆ. ಭಾರತದಲ್ಲಿ 24/7 ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ಸಚಿವರ ಸಮಿತಿ ಮೂಲಕ ಮಾನಿಟರ್ ಮಾಡಲಾಗ್ತಿದೆ. ಯುದ್ಧದ ಪರಿಣಾಮಗಳ ಕುರಿತು ಪ್ರತಿದಿನ ಮೀಟಿಂಗ್ ಆಗ್ತಿದ್ದು ಕೇಂದ್ರ ಸರ್ಕಾರ ಸಂಪೂರ್ಣ ಅಲರ್ಟ್ ಆಗಿದೆ. ಭಾರತೀಯರು ಆತಂಕ ಪಡಬೇಕಾಗಿಲ್ಲ ಎಂದು ಮೋದಿ ಅಭಯ ನೀಡಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರುತ್ತಾ ಇದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಚುನಾವಣಾ ರಣಕಣ ಈಗ ಅಭ್ಯರ್ಥಿಗಳ ನಾಮಪತ್ರದೊಂದಿಗೆ ಸಜ್ಜಾಗಿ ನಿಂತಿವೆ. ನಾನಾ ನೀನಾ ಅನ್ನೋ ಜಿದ್ದಿನ ಮಧ್ಯೆ ಮತ ಪ್ರಚಾರದ ಕಹಳೆ ಕೂಡ ಮೊಳಗಿದೆ. ಇವತ್ತು 2 ಕ್ಷೇತ್ರಗಳಲ್ಲಿ ಬೃಹತ್ ರ್ಯಾಲಿ, ಮೆರವಣಿಗೆ, ಬಲ ಪ್ರದರ್ಶನಗಳೊಂದಿಗೆ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ರಂಗೇರಿದ ಬೈ ಎಲೆಕ್ಷನ್ ಅಖಾಡ, ನಾಮಿನೇಷನ್ ಭರಾಟೆ, ಭರ್ಜರಿ ಮೆರವಣಿಗೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಚುನಾವಣಾ ರಣಕಣ ಸಜ್ಜಾಗಿದೆ. ನಾನಾ ನೀನಾ ಅನ್ನೋ ಜಿದ್ದಿನ ಮಧ್ಯೆ ಮತ ಪ್ರಚಾರದ ಕಹಳೆ ಮೊಳಗಿದೆ. ಇವತ್ತು 2 ಕ್ಷೇತ್ರಗಳಲ್ಲಿ ಬೃಹತ್ ರ್ಯಾಲಿ, ಮೆರವಣಿಗೆ, ಬಲ ಪ್ರದರ್ಶನದೊಂದಿಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಾತನ ಕ್ಷೇತ್ರದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಬಂಡಾಯದ ಬೆಂಕಿ ನಡುವೆ ಗೆಲುವಿನ ನಗಾರಿ ಬಾರಿಸುವುದಕ್ಕೆ ಶಪಥ ಮಾಡಿದ್ದಾರೆ. ಇವತ್ತು ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮೊದಲು ದುರ್ಗಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಬೃಹತ್ ಮೆರವಣಿಗೆ ಮೂಲಕ ಬಂದು ನಾಮಿನೇಷನ್ ಮಾಡಿದ್ರು. ಇದೇ ವೇಳೆ ಸಮರ್ಥ ಕೈ ಎತ್ತಿ ಸಿಎಂ ಡಿಸಿಎಂ ಶಕ್ತಿ ತುಂಬಿದ್ರು. ನಮ್ದು ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನ ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿರಿ. ಅಪ್ಪಾಜಿಯವರಿಗೆ ಸಿಕ್ಕಿರುವಂತಹ ಲೀಡ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ
ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ಬಿಜೆಪಿ ನಮ್ಮಲ್ಲಿ ಗೆದ್ಬಿಡ್ತೀವಿ ಅಂತ ಹೇಳಿ ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ದಾವಣಗೆರೆ ದಕ್ಷಿಣ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ. ಮನವೊಲಿಕೆಗೂ ಬಗ್ಗದೆ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ರು. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದ ಸಚಿವ ಜಮೀರ್ ಸಮರ್ಥಪರ ಕ್ಯಾಂಪೇನ್ಗೆ ಇಳಿದಿದ್ದಾರೆ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು, ಅವರೇ ಖರ್ಚು ಮಾಡಿ ಎರಡು ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುಜಾವಾಲ್ ಜೊತೆ ಮಾತಾಡಿದ್ದೀವಿ, DK ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ನಾಮಿನೇಷನ್ ಮಾಡಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇದೇ ವೇಳೆ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಗೆಲುವು ನಮ್ಮದೇ ಅಂತ ಗುಡುಗಿದ್ರು. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತದ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಬಾಗಲಕೋಟೆಯಲ್ಲೂ ನಾಮಪತ್ರದ ಭರಾಟೆ. ಬಾಗಲಕೋಟೆಯಲ್ಲೂ ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ವಿದ್ಯಾಗಿರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿ ಮಾಡಿದ್ರು. ಬಳಿಕ ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ನಾಮಿನೇಷನ್ ಮಾಡಿದ್ರು. ಕೊಟ್ಟ ಮಾತು ನುಡಿದಂತೆ ನಡೆಯುವಂತ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ನಾವು ಕೊಟ್ಟಿದ್ದೇವೆ, ಜನ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ಅದಕ್ಕೆ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಸುಪುತ್ರನ ಸೋಲಿಸಿದ್ರು, ಕುಮಾರಸ್ವಾಮಿ ಸುಪುತ್ರನ ಸೋಲಿಸಿದ್ರು, ಸಂಡೂರಲ್ಲಿ ಸೋಲಿಸಿದ್ರು. ನಮ್ಮ ಸೀಟ್ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಬೃಹತ್ ರ್ಯಾಲಿ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಜೋಶಿ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಒಟ್ಟಾರೆ ಉಪಚುನಾವಣೆ ಸಮರ ರಂಗೇರಿದ್ದು ಪ್ರಚಾರದ ಅಬ್ಬರ ಶುರುವಾಗಿದೆ. ಯಾವ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.